एक आधा घंटा ठहरे, धूप में क्या नहीं होता, थोड़ा चलो आगे, मेहरबानी कर चलो आगे, थोड़ा पीछे वाले कहते हैं स्टेज के पीछे आगे चलो, चलो पट चलो आगे चलो, ठहरे चलो आगे चलो। तमाम जिम्मेदारान भी 1 मिनट के लिए खड़े हो जाए। ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಹೇಯ ಕೃತ್ಯವನ್ನು ಬಲವಾಗಿ ಖಂಡಿಸುತ್ತಾ ಮೃತಪಟ್ಟಂತಹ 26 ಅಮಾಯಕ ಭಾರತೀಯರಿಗಾಗಿ ತಾವೆಲ್ಲರೂ ಶಾಂತಿ ರೀತಿಯಿಂದ 2 ನಿಮಿಷ ಮೌನಾಚರಣೆ ಮಾಡುವ ಮುಖಾಂತರ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಅಂತೇಳಿ ತಮ್ಮೆಲ್ಲರಲ್ಲಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿಸುತ್ತಾ ಸಾವಧಾನ್. ಇವತ್ತು ಭಾರತ ಸರ್ಕಾರ ಯಾವುದೇ ನಿಲುವನ್ನು ತಗೊಂಡ್ರೆ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಅದನ್ನು ನಾವು ಬೆಂಬಲಿಸ್ತೇವೆ. ಯಾಕಂದ್ರೆ ಇಂಥದ್ರಲ್ಲಿ ಇವತ್ತು ನಮ್ಮ ಭಾರತ ಸರ್ಕಾರ ಹೇಳಿದ್ದಾರೆ, ಇವತ್ತು ನಾವು ನೀರು ಕುಡಿದು ನಿಲ್ಲಿಸ್ತೇವೆ ಮತ್ತು ಇನ್ನಿತರ ಬಾರ್ಡರ್ಗಳನ್ನ ಬಂಧನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮುಂದೆ ಬರೋ ದಿನಮಾನಗಳಲ್ಲಿ ಇದಕ್ಕಿಂತ ಕಟ್ಟುನಿಟ್ಟುವಾಗಿ ಅವರು ಕ್ರಮವನ್ನ ಇವತ್ತು ಪಾಕಿಸ್ತಾನ ಇಂಥ ಒಂದು ಉಗ್ರಗಾಮಿಗಳು ಯಾರು ಹಾಗೂ ಹಿರಿಯರಾದಂತಹ ಸನ್ಮಾನ ಶ್ರೀ ಪ್ರೊಫೆಸರ್ ರಾಜು ಅಲ್ಗೂಡ್ ಸಾಹೇಬರಿಗೂ ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈಗ ಈ ಪ್ರತಿಭಟನೆ ಸಭೆಯನ್ನು ಉದ್ದೇಶಿಸಿ ನಿಮ್ಮೆಲ್ಲರ ನಾಯಕರು, ಯುವಕರು, ಕಣ್ಮಣಿಗಳಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಸುನಗೌಡ ಪಾಟೀಲ್ ಸಾಹೇಬರು ಮಾತಾಡಬೇಕೆಂದವರಲ್ಲಿ ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಂತ ಈ ಒಂದು ಪ್ರತಿಭಟನೆಗೆ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ನಮ್ಮ ಬಿಜಾಪುರ ನಗರದ ಎಲ್ಲ ಪರಮ ಪೂಜ್ಯರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಹಿರಿಯರೇ, ಈ ಒಂದು ಪ್ರತಿಭಟನೆಗೆ ಪಾಲ್ಗೊಂಡಂಥ ಎಲ್ಲ ನಮ್ಮ ನಗರದ ಹಿರಿಯರೇ ಹಾಗೂ ಯುವಕ ಮಿತ್ರರೇ, ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಅಂದ್ರೆ ಹೆಂಗಪ್ಪ ಅಂದ್ರೆ ಇದು ಸರ್ವಧರ್ಮದ ಶಾಂತಿ ತೋಟ ಅಂತ ಹೇಳಿ ಹೇಳ್ತೀವಿ ನಾವು. ನಡೆದಾಡು ದೇವರ ಒಂದು ಖ್ಯಾತರಾದಂತ ಈಗ ತಾನೇ ಬಂದಂತ ನಮ್ಮ ಸಿಂದಗಿ ಮತಕ್ಷೇತ್ರದ ಶಾಸಕರು, ಆತ್ಮೀಯರು, ಯುವಕರಾದಂತ ಅಶೋಕ್ ಮನ್ಗುಳಿ ಅವರಿಗೆ ನಾನು ಸ್ವಾಗತವನ್ನು ಹೇಳ್ತೇನೆ. ಈ ಒಂದು ಬಿಜಾಪುರ ಜಿಲ್ಲೆ ನಾವು ನೋಡ್ತೇವೆ, ಎಲ್ಲ ಸಮಾಜದವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಎಲ್ಲ ಧರ್ಮದವ್ರು ಯಾವ ರೀತಿ ಅದೀವಿ ಅಂದ್ರೆ ಸಾಕಷ್ಟು ಕಡೆ ಉದಾಹರಣೆಗಳು ನಾವು ನೋಡಿದೀವಿ. ಇವತ್ತು ನಾವು ತಿಕೋಟದಲ್ಲಿ ನೋಡ್ತೇವೆ, ಅಲ್ಲಿ ಹಾಜಿ ಸಾಬ್ ಬಡ್ಕಲ್ ಸಾಬ್ ದರ್ಗಾಗೆ ಇವತ್ತು ಅಲ್ಲಿ ಹಿಂದೂಗಳ ಮನೆಯಿಂದ ಇವತ್ತು ಮಾದ್ಲಿ ನೈವೇದ್ಯ ಹೋಗ್ತದೆ. ಇಲ್ಲಿ ಅಮೋಘ ಸಿದ್ದೇವ್ರಿಗೆ ನಾವು ಮೊನ್ನೆ ಹೋಗಿದ್ದೆ, ನೋಡ್ತಾ ಇದ್ದೆ, ಅಲ್ಲಿ ಅರ್ಕೇರಿ ಗ್ರಾಮದ ಮುಸ್ಲಿಂ ಸಮಾಜದವ್ರು, ಅಲ್ಲಿ ಪೀರ್ ಪಟೇಲ್ ಅಂತ ಹೇಳಿ ಆ ಗ್ರಾಮದವ್ರು, ಅವರೆಲ್ಲ ಅವ್ರ ಮನೆತನದವರು, ಮೊದಲಿಂದ ಅವ್ರ ತಂದೆಯವರು, ಅವ್ರ ಅಜ್ಜರಿಂದ ಕೂಡ ಅಮೋಘ ಸಿದ್ಧ ದೇವರಿಗೆ ನಡ್ಕೊಂತಾರೆ. ಇಲ್ಲಿ ನಾವು ನಮ್ಮ ಸಂಗಮನಾಥ್ ಉಪ್ಪಲ್ದಿನಿಯಲ್ಲಿ ನೋಡ್ತೇವೆ, ಅಲ್ಲಿ ಎಲ್ಲ ಒಂದು ದೊಡ್ಡ ಜಾತ್ರೆ ಮಾಡ್ತಾರೆ. ಅಲ್ಲಿ ಹಿಂದೂ ಮುಸ್ಲಿಂ ಸಮಾಜದವ್ರು ಎಲ್ಲ ಸೇರಿ ಇವತ್ತು ಜಾತ್ರೆಯನ್ನು ಮಾಡ್ತಾರೆ. ಬಹಳಷ್ಟು ಕಡೆ ಇವತ್ತು ತಿಗಣಿ ಬಿಗ್ರಿಯಲ್ಲಿ ಈಗ ತಾನೇ ಬಂದಂತ ನಮ್ಮ
ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಕೂಡ ಸ್ವಾಗತ ಹೇಳ್ತಾ, ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ರೀತಿ ನಾವೆಲ್ಲ ಅಣ್ಣ ತಮ್ಮರಂಗೆ ಒಂದು ಬಾಳ ಮಾಡ್ತಾ ಇದ್ದೇವೆ. ರಾಜಕೀಯವಾಗಿ ಲಾಭ ಪಡೆಯಲಿ ನಮ್ಮೊಳಗಡೆ ಜಗಳವನ್ನು ಹಚ್ಚಿ ಲಾಭ ಪಡೆಯೋಕ್ಕೆ ಕೆಲವು ಪಕ್ಷದವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಯಾರು ಕೂಡ ನಾವು ಅದನ್ನ ಒಪ್ಪುವುದಿಲ್ಲ ಮತ್ತು ಅದಕ್ಕೆ ಬಹಿಷ್ಕಾರ ಹಾಕ್ತೇವೆ. ನಾವು ಇವತ್ತು ಇನ್ನೊಂದು ಮಾತನ್ನು ಹೇಳ್ತೀವಿ ನಾವು, ಸಬ್ಕಾ ಮಾಲೀಕ್ ಏಕ್ ಹೈ ಅಂತ. ಇವತ್ತು ಎಲ್ಲ ದೇವರು ಒಂದೇ. ಇವತ್ತು ಹಿಂದೂ ದೇವರು ಇರ್ಬೋದು, ಮುಸ್ಲಿಂ ದೇವರು ಇರ್ಬೋದು, ಕ್ರೈಸ್ತ ದೇವರು ಇರ್ಬೋದು ಅಥವಾ ಸಿಖ್ ದೇವರು, ಎಲ್ಲರೂ ಎಲ್ಲ ದೇವರನ್ನು ನಾವು ನಡ್ಕೋತೇವೆ. ಸಮಾನವಾಗಿ ನಾವು ಆ ದೇವರ ಭಕ್ತಿ ಪೂರ್ವಕವಾಗಿ ನಾವು ನಡ್ಕೋತೇವೆ. ಸೊ ಇದಕ್ಕೆ ನಮ್ಮ ನಗರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದನ್ನು ನಾವು ಖಂಡಿಸ್ತೇವೆ. ಅವರು ಯಾವುದೇ ರೀತಿ ಈ ರೀತಿ ಮುಂದೆ ಈ ದೇವರ ಬಗ್ಗೆ ಅಥವಾ ಯಾವುದರ ಕೋಮದ ಬಗ್ಗೆ, ಒಬ್ಬ ಸಮಾಜದ ಬಗ್ಗೆ ಅವರು ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು. ಮುಂದೆ ನಾವು ಯಾವುದೇ ರೀತಿ ಅವರು ಈ ಥರ ಹೇಳಿಕೆ ಹೇಳಿದ್ರೆ ನಾವು ಸಹಿಸುವುದಿಲ್ಲ ಅನ್ನೋ ಒಂದು ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತು ಈ ಪಹಲ್ಗಾಮ್ದಲ್ಲಿ ಇವತ್ತಾದಂಥ ಕಾಶ್ಮೀರದಲ್ಲಿ ಸುಮಾರು 26 ಅಮಾಯಕರನ್ನ ಇವತ್ತೇನು ಈ ಉಗ್ರಗಾಮಿಗಳು ಹತ್ಯೆಯನ್ನು ಮಾಡಿದ್ದಾರೆ, ಅದನ್ನು ಕೂಡ ನಾವು ಖಂಡಿಸ್ತೇವೆ. ಇವತ್ತು ಭಾರತ ಸರ್ಕಾರ ಯಾವುದೇ ನಿಲುವನ್ನು ತಗೊಂಡ್ರೆ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಅದನ್ನು ನಾವು ಬೆಂಬಲಿಸ್ತೇವೆ. ಯಾಕಂದ್ರೆ ಇಂಥದ್ರಲ್ಲಿ ಇವತ್ತು ನಮ್ಮ ಭಾರತ ಸರ್ಕಾರ ಹೇಳಿದ್ದಾರೆ, ಇವತ್ತು ನಾವು ನೀರು ಕೊಡೋದನ್ನು ನಿಲ್ಲಿಸ್ತೇವೆ ಮತ್ತು ಇನ್ನಿತರ ಬಾರ್ಡರ್ಗಳನ್ನ ಬಂದ್ ಮಾಡಿ ಅವ್ರ ಪಾಕಿಸ್ತಾನ ಜೊತೆಗೆ ನಾವು ವ್ಯವಹಾರಗಳನ್ನ ಇವತ್ತು ನಾವು ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮುಂದೆ ಬರೋ ದಿನಮಾನಗಳಲ್ಲಿ ಇದಕ್ಕಿಂತ ಕಟ್ಟುನಿಟ್ಟುವಾಗಿ ಅವರು ಕ್ರಮವನ್ನ ಇವತ್ತು ಪಾಕಿಸ್ತಾನ ಇಂಥ ಒಂದು ಉಗ್ರಗಾಮಿಗಳು ಯಾರು ಈ ಏನು ಅಮಾಯಕರನ್ನ ಹತ್ಯೆಯನ್ನು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ಜರುಗಿಸ್ಲಂತ ಹೇಳಿ ನಾವೆಲ್ಲರೂ ಈಗಾಗಲೇ ನಮ್ಮ ತನ್ವೀರ್ ಪಿರಾಜ್ ಸಾಹೇಬರು ಒಂದು 2 ನಿಮಿಷ ನಾವು ಮೌನ ಕೂಡ ಆಚರಿಸಿದ್ರು. ಅವರು ಕೂಡ ಹೇಳಿದರು, ಸ್ಪಷ್ಟ ಮಾಡಿದರು, ನಾವು ಯಾವುದೇ ರೀತಿ ಇಂಥ ಘಟನೆಗಳನ್ನು ನಾವು ಸಹಿಸುವುದಿಲ್ಲ ಅಂತ ಹೇಳಿ. ಅಲ್ಲಿ ಅವತ್ತು ನಾವು ನೋಡಿದ್ದೀವಿ, ಇವತ್ತು ಒಬ್ಬ ಮುಸ್ಲಿಂ ಯುವಕ ಒಬ್ಬ ಮಗುವನ್ನ ಈ ಒಂದು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಸುಮಾರು ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಬಂದು ಅವನ ಜೀವವನ್ನು ರಕ್ಷಣೆ ಮಾಡಿದ್ದಾನೆ. ಅದಷ್ಟೇ ಅಲ್ಲ, ಇನ್ನೊಬ್ಬರು ಇವತ್ತು ಒಂದು ಅವರೇನು ಫೈರಿಂಗ್ ಮಾಡೋ ಹೊತ್ತಿನಲ್ಲಿ ಹೋಗಿ ಇನ್ನೊಬ್ಬ ಮುಸ್ಲಿಂ ಯುವಕ ಆ ಗನ್ನನ್ನು ಕಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಅವನು ಕೂಡ ಇವತ್ತು ತನ್ನ ಜೀವವನ್ನು, ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ, ಸೈಯದ್ ಹುಸೇನ್. ಅದರಲ್ಲಿ ಇವತ್ತು ನಾವು ಟಿವಿಯಲ್ಲಿ ನೋಡ್ತಾ ಇದೀವಿ, ಪಾಪ ಕಾಶ್ಮೀರದಲ್ಲಿ ಯಾವ ರೀತಿ ಅವ್ರು ಇದನ್ನ ವಿರುದ್ಧನ ಮಾಡ್ತಾ ಇದ್ದಾರೆ, ಯಾವ ರೀತಿ ಖಂಡನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಇದೊಂದು ಅತಿ ಹೀನಾಯವಾದ ಕೃತ್ಯ. ಮುಂದೆ ಬರೋ ದಿನಮಾನಗಳಲ್ಲಿ ಇಂಥ ಒಂದು ಕೃತ್ಯಗಳನ್ನು ನಡೆದಂಗೆ ನಾವು ಇವತ್ತು ನಮ್ಮ ಸರ್ಕಾರಕ್ಕೆ ಬೆಂಬಲಿಸುವುದು ನಿಮ್ಮ ಕರ್ತವ್ಯವಾಗಿದೆ. ಇನ್ನೂ ಮಾತಾಡೋರು ಬಹಳ ಜನ ಇದ್ದಾರೆ. ಈ ರೀತಿ ಘಟನೆ ಆಗದಂಗೆ ನಮ್ಮ ಕೇಂದ್ರ ಸರ್ಕಾರ ಏನು ಇವತ್ತು ನಿಲುವನ್ನು ತಗೋತದೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ, ಸರ್ಕಾರದ ಜೊತೆಗಿದ್ದೀವಿ ಅಂತ ಮತ್ತೊಮ್ಮೆ ಹೇಳುತ್ತಾ ನಾನೊಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. मोहतरम हज़रात, कश्मीर के पहलगाम में दहशतगर्दी का जो हमला हुआ है, हम सब उस हमले की शदीद मजम्मत करते हैं। दहशतगर्दी, आतंकवाद, टेररिज्म का कोई मजहब नहीं है। टेररिज्म हैज़ नो रिलीजन। दहशतगर्दों के लिए भी कोई मजहब नहीं है और दहशतगर्दी का भी कोई मजहब नहीं है। हम सब हाथ उठा करके ये ऐलान करेंगे कि कश्मीर में जितने सयाह टूरिस्ट मारे गए हैं वो सब हमारे भाई हैं। इस देश में हम हिंदू, मुस्लिम, सिख, ईसाई सब आपस में हिंदुस्तानी भाई की हैसियत से रहते हैं। हम इस अजीम स्टेज से ऐलान करते हैं कि जितने लोग कश्मीर में दहशतगर्दों के हाथों शहीद हुए हैं,
हम उन सब के खानदान वालों के साथ हैं, हम सब उन शहीदों के साथ हैं और हम सब हमारे अजीम देश भारत के साथ हैं। सब लोग हाथ उठा करके गवाही दीजिए। जज़ाकल्लाह। ಅವ್ರೇನು ಫೈರಿಂಗ್ ಮಾಡೋ ಹೊತ್ತಿನಲ್ಲಿ ಹೋಗಿ ಇನ್ನೊಬ್ಬ ಮುಸ್ಲಿಂ ಯುವಕ ಆ ಗನ್ನನ್ನು ಕಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಅವನು ಕೂಡ ಇವತ್ತು ತನ್ನ ಜೀವವನ್ನು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ, ಸೈಯದ್ ಹುಸೇನ್. ಅದರಲ್ಲಿ ಇವತ್ತು ನಾವು ಟಿವಿಯಲ್ಲಿ ನೋಡ್ತಾ ಇದೀವಿ, ಪಾಪ ಕಾಶ್ಮೀರದಲ್ಲಿ ಯಾವ ರೀತಿ ಅವ್ರು ಇದನ್ನ ವಿರೋಧವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಖಂಡನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಇದೊಂದು ಅತಿ ಹೀನಾಯವಾದ ಕೃತ್ಯ. ಮುಂದೆ ಬರು ದಿನಮಾನಗಳಲ್ಲಿ ಇಂಥ ಒಂದು ಕೃತ್ಯಗಳನ್ನು ನಡೆದಂಗೆ ನಾವು ಇವತ್ತು ನಮ್ಮ ಸರ್ಕಾರಕ್ಕೆ ಬೆಂಬಲಿಸುವುದು ನಿಮ್ಮ ಕರ್ತವ್ಯವಾಗಿದೆ. ಇನ್ನೂ ಮಾತಾಡೋರು ಬಹಳ ಜನ ಇದ್ದಾರೆ. ಈ ರೀತಿ ಘಟನೆ ಆಗ